ಮೇಷರಾಶಿ, ನಿಮ್ಮ ಇಷ್ಟಾರ್ಥಗಳೆಲ್ಲ ಪೂರ್ಣಗೊಳ್ಳುವಂತಹ ಸಮಯ ಪ್ರಾರಂಭಗೊಳ್ಳುವ ದಿನ. ಕೆಲವು ಸಂಭ್ರಮಾಚರಣೆಗಳ ಪೂರ್ವ ತಯಾರಿಯಲ್ಲಿ ತಾವಿರುವಂತಹ ಲಕ್ಷಣಗಳಿದೆ. ಸತ್ಕರ್ಮಾಚರಣೆ, ಪುಣ್ಯತಮವಾದ ಕರ್ತವ್ಯಗಳನ್ನು ಮಾಡಿಕೊಳ್ಳುವಂತಹ, ದೈವಿಕ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂತಹ ಒಳ್ಳೆಯ ಸಮಯ ನಿಮ್ಮ ಸಮಯ. ಈ ದಿನ ಶುಭವಾಗಿದೆ. ಆರ್ಥಿಕದಲ್ಲಿ ಪ್ರಗತಿ ಇದೆ. ಮಾತಾಪಿತೃಗಳ ಬಹಳ ಸೇವೆಯಿಂದ ತೃಪ್ತವಾದಂತಹ ಅನುಭವಗಳುಂಟಾಗುತ್ತೆ. ಪೂರ್ವಾರ್ಜಿತ ಪಿತ್ರಾರ್ಜಿತವಾದಂತಹ ಸಂಪತ್ತುಗಳು ನಿಮಗೆ ಅದು ಪ್ರಾಪ್ತವಾಗುವಂಥ ಪ್ರಸಾದದ ರೀತಿಯಲ್ಲಿ ಪ್ರಾಪ್ತವಾಗುವಂತಹ ಯೋಗಗಳನ್ನು ಹೊಂದುತ್ತೀರಾ. ಈ ದಿನ ಬಹುತೇಕವಾಗಿ ಮೇಷರಾಶಿಯವರಿಗೆ ಶುಭ ಫಲ ಚೆನ್ನಾಗಿದೆ. ತಾವು ಈ ದಿನ ಮಾಡಬೇಕಾದದ್ದು ಪ್ರಾರಂಭದಲ್ಲಿ ರಾಮನಾಮ ಜಪ, ನಂತರ ನಾಗದೇವರ ಆರಾಧನೆ ನಿಮ್ಮ ಪಾಲಿಗೆ ಉತ್ತಮವಾದ ಫಲದಾಯಕ. ವೃಷಭ ರಾಶಿ, ನಿಮ್ಮ ಈ ದಿನದ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿಯೂ ಉತ್ತಮವಾದ ಪ್ರಗತಿಯನ್ನು ಕಾಣುವಂತಹ ಸಾಧ್ಯತೆ ವೃಷಭ ರಾಶಿಯವರಿಗೆ ಈ ದಿನ ಚೆನ್ನಾಗಿದೆ. ಆರ್ಥಿಕ ಸ್ಥಿತಿಯ ಉತ್ತಮ ಫಲಗಳು, ವ್ಯವಹಾರದಲ್ಲಿ ಉತ್ತಮ ಫಲಗಳು, ನಿಮ್ಮೊಂದಿಗಿರುವ ಸೇವಕರಿಂದ ಒಳ್ಳೆಯ ಸಹಾಯಗಳು, ನಿಮ್ಮ ಆಶ್ರಯದಲ್ಲಿರುವಂಥವರಿಗೆ ಸಂತೋಷವಾದ ವಾತಾವರಣದ ಸಂತೃಪ್ತತೆಗಳು ಪಡೆಯುವ ದಿನ. ಅವಿವಾಹಿತರ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ವೃಷಭ ರಾಶಿಯವರಿಗೂ ಈ ದಿನ ಬಹುತೇಕವಾಗಿ ಶುಭ ಫಲಗಳು ಅಧಿಕವಾಗಿ ಕಾಣುವ ಸಾಧ್ಯತೆ ಇದೆ. ತಾವು ಈ ದಿನ ಮಾಡಬೇಕಾದ ಆರಾಧನೆ ರಾಮನಾಮ ಜಪದೊಂದಿಗೆ ದತ್ತಾತ್ರೇಯ ದೇವರ ಪ್ರಾರ್ಥನೆ ಮಾಡುವುದು ಬಹಳ ಒಳ್ಳೆಯದು. ಮಿಥುನ ರಾಶಿ, ಧನ ನಷ್ಟ ಯೋಗವಾದರೂ ಸತ್ಕರ್ಮಕ್ಕಾಗಿ ಧನ ವಿನಿಯೋಗ ಮಾಡುವ ಯೋಗ. ದೈವಿಕ ಕ್ಷೇತ್ರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಧಾರ್ಮಿಕ ಪ್ರಜ್ಞಾವಂತರಾಗಿ ಬದುಕುವ ಒಳ್ಳೆ ಪ್ರಶಂಸೆಗೆ ಒಳಪಡುವಂತಹ ಕಾಲ. ಭೂಮಿ, ಮನೆ, ವಾಹನ ಈ ವಿಚಾರದಲ್ಲಿ ಕೆಲವು ಹೊಸ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಅವಕಾಶಗಳು ಈ ದಿನ ನಿಮ್ಮ ಪಾಲಿಗೆ ಚೆನ್ನಾಗಿದೆ. ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಇರುವುದರಿಂದಾಗಿ ಈ ದಿನಕ್ಕೆ ಮಹತ್ವ ಕೊಡುವುದು ಅತೀ ಒಳ್ಳೆಯದು. ತಾವು ಮಾಡಬೇಕಾದದ್ದು ರಾಮನಾಮ ಜಪದೊಂದಿಗೆ ಈ ದಿನ ಮಾಡಬೇಕಾದದ್ದು ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ. ಕರ್ಕಾಟಕ ರಾಶಿ, ನಿಮಗೆ ಈ ದಿನ ಬಹಳ ಬಹಳ ಸಂತೋಷವಾದಂತಹ ದಿನ. ಧಾರ್ಮಿಕ ಕ್ಷೇತ್ರದಲ್ಲಿಯೂ ಶುಭ ಫಲವನ್ನು ಕಾಣ್ತೀರಾ, ವ್ಯವಹಾರದಲ್ಲಿಯೂ ಉತ್ತಮವನ್ನು ಕಾಣ್ತೀರಾ, ಆರ್ಥಿಕ ಸ್ಥಿತಿಯಲ್ಲಿಯೂ ಪ್ರಗತಿಯನ್ನು ಕಾಣ್ತೀರಾ. ಆದರೆ ಮಾತಾಪಿತೃಗಳ ಆರೋಗ್ಯದ ವಿಷಯದಲ್ಲಿಯೋ ಅನಿರೀಕ್ಷಿತ ಧನನಷ್ಟಗಳು ಈ ದಿನ ಸಂಭವಿಸುವ ಸಾಧ್ಯತೆ ಇದೆ. ಅದರಿಂದಾಗಿ ತಾವು ಈ ದಿನ ಮಾಡಬೇಕಾದಂತಹ ಆರಾಧನೆ ಆಂಜನೇಯ ದೇವರ ಸೇವೆಯನ್ನು ತಾವು ಮಾಡುವುದರಿಂದ ಒಳ್ಳೆಯ ಶುಭ ಫಲಗಳು ಉಂಟಾಗುತ್ತೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.